ಪೇಷಂಟ್ಗಳು ಯೂಸ್ ಮಾಡ್ತಿದ್ದು ಮಾಸ್ಕ್. ಇಷ್ಟು ವರ್ಷ ಹಳೆ ಲಾಕರ್ ನೋಡಿದ್ದು ಹೆಂಗೈತೆ, ಡೀಪಾಗಿ ಸರಿಯಾಗೈತೆ ಬಾವಿ. ಇಲ್ಲಿ ಯಾವ್ದಾರು ಆತ್ಮ ಇದ್ರೆ ದೀಪನ ಆರಿಸಿ. ನಾನಿವತ್ತು ಒಂದು ಹಾಂಟೆಡ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಈ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ನ ಮಾಡ್ತಿದ್ರಂತೆ. ಈ ಹಾಸ್ಪಿಟ್ಲಲ್ಲಿ ಸಾವಿರಾರು ಪೋಸ್ಟ್ ಮಾರ್ಟಮ್ನ ಮಾಡಿದ್ದಾರೆ. ಎಷ್ಟೋ ಜನ ಬಾಡಿಗಳನ್ನ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಹಾಂಟೆಡ್ ಪ್ಲೇಸ್ ಇದು. ಈ ಹಾಸ್ಪಿಟ್ಲ್ ಹತ್ರಕ್ಕೆ ಜನ ಬರೋಕ್ಕೂ ಕೂಡ ಹೆದರ್ಕೋತಾರೆ, ಅಷ್ಟು ಸ್ಕೇರಿಯಾಗಿರುವಂಥ ಒಂದು ಜಾಗ ಇದು. ಇಲ್ಲಿ ಯಾರೋ ಓಡಾಡ್ತಾರೆ, ಏನೇನೋ ಸೌಂಡ್ಗಳು ಕೇಳಿಸುತ್ತೆ ನೈಟ್ ಟೈಮು ಅಂದ್ಬಿಟ್ಟು ಜನ ಬರಲ್ಲ ಈ ಕಡೆ ಎಲ್ಲ. ಆದ್ರೂ ತುಂಬಾ ಧೈರ್ಯ ಮಾಡಿ ನಾನಿವತ್ತು ಈ ಹಾಸ್ಪಿಟ್ಲನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಒಳಗಡೆ ಏನೈತೆ, ಏನಾದ್ರು ಪ್ರಾಬ್ಲಮ್ ಆಯ್ತಾ, ಏನಾದ್ರು ಸೆನ್ಸ್ ಆಗುತ್ತಾ ಅಂತ ನೋಡಬೇಕು ಅಂತ ಈ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಈ ಕಡೆಯಿಂದ ನೋಡಿ ಹೆಂಗೆ ಕಾಣುತ್ತೆ ಅಂತ ಹಾಸ್ಪಿಟ್ಲು. ಈ ಕಡೆ ಸೈಡ್ ಒಂದು ಬಿಲ್ಡಿಂಗ್ ಐತೆ ನೋಡಿ. ಹೊರಗಡೆಯಿಂದ ಅಂತೂ ಹೆವಿ ಭಯಂಕರವಾಗಿ ಕಾಣುತ್ತೆ. ಏನು ರಾಜು, ಇಲ್ಲಿ ನೋಡಿ ಈ ಕಡೆ ಸೈಡ್ ಒಂದೈತೆ. ಎರಡು ಬಿಲ್ಡಿಂಗು ಫುಲ್ಲು ಪಾಳು ಬಿದ್ದುಬಿಟ್ಟೈತೆ, ಮತ್ತು ಯಾರು ಕೂಡ ಓಡಾಡಲ್ಲ. ಅಲ್ಲಿ ನೋಡಿ ಆ ಕಡೆ ಒಂದು ರೂಮ್ ಐತೆ. ಹೆಂಗೈತೆ ರಾಜು ಇದು, ಭಯಂಕರವಾಗೈತೆ ಗುರು. ಈ ಹಾಸ್ಪಿಟ್ಲು ಒಳಗಡೆ ನಾವು ಇಬ್ಬರೇ ಹೋಗ್ಬೇಕಿವಾಗ ಒಳಗೆ. ರಾಜು ಹೆಂಗ್ ತೆಗ್ದೈತೆ ನೋಡಿ ಇದು ಬಾಗ್ಲು. ಸಕ್ಕತ್ತಾಗಿ ಕಾಣಿಸ್ತೈತೆ, ಸ್ಕೇರಿಯಾಗೆ. ಹೆವಿ ಭಯಂಕರವಾಗಿ ಕಾಣ್ತೈತೆ. ಈ ಕಡೆ ಬಿಲ್ಡಿಂಗ್ ಅಂತೂ ಬಾಗಿಲು ಫುಲ್ ತೆಗ್ದೈತೆ. ಫುಲ್ ಎಲ್ಲ ಫುಲ್ಲು ಸೊತ್ತೆಲೆ ತುಂಬ್ಕೊಬಿಟ್ಟೈತೆ ಜಾಗ. ಫುಲ್ ಪಾಳು ಬಿದ್ದುಬಿಟ್ಟೈತಲ್ವಾ. ಹೆವಿ ವರ್ಷಾನ್ಗಟ್ಲೆ ಆಗೈತೆ. ಇಲ್ಲೆಲ್ಲ ಜನನೇ ಓಡಾಡಲ್ಲ ಅನ್ಸುತ್ತೆ. ಕಾಲ್ದಾರಿ ಥರ ಒಂದು ಜಾಗ ಐತೆ, ಅಲ್ಲೇ ಓಡಾಡ್ತಿರೋದು ನಾನು. ಎರಡು ಬಿಲ್ಡಿಂಗ್ ಹಿಂದೆ ನೋಡಿ, ಟ್ರಾನ್ಸ್ಫಾರ್ಮರ್ ಬೇರೆ ಐತೆ ಇಲ್ಲಿ ಈ ಕಡೆ. ರಾಜು, ಇವಾಗ ನಾವು ಫಸ್ಟು ಒಂದು ಬಿಲ್ಡಿಂಗ್ ಆ ಕಡೆಯಿಂದ ನೋಡ್ಕೊಬರೋಣ, ಒಳಗೋಗ್ತೀವಿ ಇವಾಗ. ನಾನು ಮತ್ತೆ ರಾಜು ಇವಾಗ ಹೊರಗಡೆಯಿಂದ ನೋಡಿದ್ವಿ ಬಿಲ್ಡಿಂಗ್, ಎರಡು ಬಿಲ್ಡಿಂಗ್ ಐತೆ ದೊಡ್ಡದು. ಇವಾಗ ಫಸ್ಟ್ ಬಿಲ್ಡಿಂಗ್ ಇಂದ ಎಂಟ್ರಿ ಆಗ್ಬಿಟ್ಟು ನಡ್ಕೊ ಬರ್ತೀವಿ. ಇದ್ ನೋಡ್ ರಾಜು, ಇದು ಮೆಟ್ಲಲ್ವಾ ಮೇಲ್ಗಡೆಗೆ? ಒಳಗಡೆ ಹೋಗೋಣ ಇವಾಗ. ಭಯ ಆಯ್ತಾ ನಿಂಗೆ ಒಳಗೋಗಕ್ಕೆ? ಭಯ ಐತೆ. ಬನ್ನಿ ಗುರು, ಇವಾಗ ಒಳಗಡೆ ಹೋಗೋಣ. ಹಾಂಟೆಡ್ ಹಾಸ್ಪಿಟ್ಲು ಒಳಗಡೆ ಏನೈತೆ, ಇಲ್ಲೇನಾದ್ರು ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ, ಸೌಂಡ್ ಕೇಳಿಸೋದು, ಯಾರೋ ಓಡಾಡ್ದಂಗೆ ಆಗೋದು ಎಲ್ಲ ನಿಜ ನೋಡೋಣ. ಬಾಗಿಲು ತೆಗಿಲ್ಲ ರಾಜು? ಅಯ್ಯಪ್ಪ, ಏನೇನೋ ಆಯ್ತಾ ಒಳಗೆ. ನಾಯಿ ರಾಜು, ನಂಗೆ ನಿಜ ಭಯನೇ ಆಗೋಯ್ತು ಅದನ್ನ ನೋಡಿದ ತಕ್ಷಣ. ಬಾಗಿಲು ತೆಗ್ದ ತಕ್ಷಣ ಏನೋ ಇದೆಲ್ಲ. ರಾಜು ಇಲ್ಲಿ ನೋಡು, ಹಾಸ್ಪಿಟ್ಲದು ಆಕ್ಸಿಜನ್ ಮಾಸ್ಕು. ಆಕ್ಸಿಜನ್ ತಾನೇ ಇದು? ಆಕ್ಸಿಜನ್ದೇ ತಾನೇ ಇದು? ಮುಟ್ಲಾ? ನೀನ್ ಇದು ನೋಡೇ ಎದ್ರಕೋತಿದ್ಯಲ್ಲ ರಾಜು. ಬರೀ ಸ್ಟಾರ್ಟಿಂಗ್ ಇವಾಗ ಬಂದೇ ಇದ್ದು ನಾವು. ಸ್ವಿಚ್ ನೋಡಿ ಹೆಂಗೈತೆ. ಇದು ಬೇಡ ಬಿಡು ರಾಜು. ಸ್ವಿಚ್ ನೋಡಿ ಹೆಂಗೈತೆ ರಾಜು. ಹೊರಗಡೆ ನೋಡಿ ಹೆಂಗೆ ಕಾಣ್ತೈತೆ. ಎಷ್ಟು ಹಳೆ ಸ್ವಿಚ್ ರಾಜು ಇದು. ಇದು ಆಕ್ಸಿಜನ್ದೇ ತಾನೇ ಮಾಸ್ಕು? ಹಾಸ್ಪಿಟ್ಲಲ್ಲಿ ನೋಡಿ, ಹಾಸ್ಪಿಟ್ಲದು ಮಾಸ್ಕ್ ಎಲ್ಲ ಐತೆ ನೋಡಿ. ಪೇಷಂಟ್ಗಳು ಯೂಸ್ ಮಾಡ್ತಿದ್ದು ಮಾಸ್ಕು. ಈ ಮಾಸ್ಕ್ ಹಾಕೊಂಡು ಯಾರು ಸೊತ್ತಿರ್ತಾರ ಅಂತ. ಏನೋ ರಾಜು ಇದು. ಇನ್ನು ಏನೇನಾಯ್ತು ನೋಡು ಇಲ್ಲಿ. ಇದು ಫುಲ್ಲು ಹಾಸ್ಪಿಟ್ಲದು ಮೇನ್ ಹಾಲ್ ಅನ್ಸುತ್ತಲ್ವಾ ಗುರು. ಈ ಜಾಗದಲ್ಲಿ ಬರೀ ಹಾಸ್ಪಿಟ್ಲಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು. ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದು ಆ ಕಡೆ ಸೈಡ್ ಅನ್ಸುತ್ತೆ. ಇದು ಮಾಮೂಲಿ ಹಾಸ್ಪಿಟ್ಲ್ ಅನ್ಸುತ್ತೆ. ಪೋಸ್ಟ್ ಮಾರ್ಟಮು ಹಾಸ್ಪಿಟ್ಲ್ ಎರಡು ಮಿಕ್ಸ್ ಆಗಿದ್ದದ್ದು ಇಲ್ಲಿ. ಯಾವ ಕಡೆ ಏನು ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ನೋಡಿ, ಫುಲ್ಲು ಹಳೇ ಹಾಸ್ಪಿಟ್ಲ್ ಇದು. ಫುಲ್ ಹಾಂಟೆಡ್ ಪ್ಲೇಸ್ ಆಗಿರೋದು. ಬರಾಜು ಬಾ, ಈ ಕಡೆ ಹೋಗೋಣ. ಏನೋ ಇದೆಲ್ಲ.
ಅಜ್ಜು ಇಲ್ಲೇನೋ ಐತೆ ಇದು ನೋಡಿ. ಅದು ಏನಿದು? ಆಕ್ಸಿಜನ್ ಅಲ್ವಾ? ಮೇಲಿಂದ ತೋರಿಸ್ ನೀನು, ನಾನು ಕ್ಲೋಸಲ್ಲಿ ತೋರಿಸ್ತೀನಿ. ಏನೇನೋ ಆಯ್ತು ಕಣೋ. ಇದು ಬೆಡ್ ಅಲ್ವಾ? ಯಾರೋ ಸೊತ್ತಿದ್ದು ಬೆಡ್ ಅನ್ಸುತ್ತೆ ರಾಜು. ಬಾ, ಇಲ್ಲೇನೋ ಐತೆ ಜೊತೆಗೆ. ಬಾ ರಾಜು. ರಾಜು ಇಲ್ಲೇನೋ ಐತೆ, ಅಲ್ಲಿಂದನೇ ಕವರ್ ಮಾಡು. ಏನ್ ರಾಜು ಇದು? ಲಾಕರ್ ಕಣೋ. ನೋಡಿ ಇಲ್ಲಿ ಸ್ಪೈಡರ್ ಮ್ಯಾನ್ ಹೆಂಗೈತೆ. ಲಾಕರ್ ತೆಗಿಬೋದ ಇದನ್ನ? ಲಾಕರ್ ತಾನೇ ಇದು. ಲಾಕ್ ಆಗೈತೆ ಅನ್ಸುತ್ತೆ. ಲಾಕ್ ಆಗ್ಬಿಟ್ಟೈತೆ ರಾಜು. ಎಷ್ಟು ವರ್ಷ ಹಳೆ ಲಾಕರ್ ನೋಡಿದು ಹೆಂಗೈತೆ ಗೋಡೆಲಿ. ಹಾಸ್ಪಿಟ್ಲಲ್ಲಿ ಯಾವ ಲಾಕರ್ ಇಟ್ಟವ್ರು ಇವರು? BM ಇಲ್ಲಿ ರಾಜು, BMFG ಕಂಪ್ನಿ ಹೆಸರು ಇರ್ಬೇಕು ಲಾಕರ್ದು ಇದು. ಹೆಂಗೈತ್ ನೋಡು, ದೊಡ್ಡ ಲಾಕರ್ ಇದು ರಾಜು. ಫುಲ್ಲು ಇಷ್ಟಗಳನ್ನು ಲಾಕರೇ ಇದು. ಈ ತರ ಇಟ್ಟಿರೋದು ಅದು. ಸೈಕಾಗೈತೆ. ಇಲ್ಲಿ ನೋಡಿ ಹೆಂಗೈತೆ ಲಾಕರ್ ಅದು. ಕೆಡೋಣವ. ಇಲ್ಲೊಂದು ಮನೆ ತರ ಐತೆ. ಅಯ್ಯೋ ಅಲ್ಲಿ ನೋಡು ಹೆಂಗ್ ಕಾಣಿಸ್ತದ ರಾಜು. ಗೋಡೆಗಳು ನೋಡ್ರ ರಾಜು ಹೆಂಗೆ ಪಾಚಿ ಕಟ್ಕೊಂಡಿರೋದು. ಹೆಂಗ್ ಕಾಣ್ತಾವಲ್ವಾ ಯಪ್ಪ. ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತು ಉದ್ದಕ್ಕೆ. ಬಾ ಈ ರೂಮ್ ಹೋಗೋಣ ಬಾ. ಈ ರೂಮಲ್ಲಿ ಬರೀ ಪೈಪ್ಗಳೇ ಐತೆ ರಾಜು. ಯಪ್ಪ ಕವರು ಪೈಪು. ಇಲ್ಲೇನಾ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದ ರೂಮ್ ಇದೇನಾ? ಆ ಕಡೆನೂ ಐತೆ ಎಲ್ಲೋ ಒಟ್ನಲ್ಲಿ. ಈ ರೂಮಲ್ಲೂ ಪಕ್ಕ ಹೆಣ ಎಲ್ಲ ಇಟ್ಟಿರ್ತಾರಲ್ವಾ ಬಾಡಿಗಳನ್ನ. ನಡ್ಕೋಗ್ಲಾ? ನಾಯಿ ಬತ್ತಲ್ಲ ಇಲ್ಲ ರಾಜು? ಅದೇ ಭಯ ಆಗ್ತೈತೆ ಎಲ್ಲೋಯ್ತದು ಅಂತ. ನಾಯಿ ನೋಡೇ ಎದ್ರುಬಿಟ್ಟ ನೀನು. ವೆಲ್ಕಮ್ ಮಾಡೈತಲ್ಲ ಫಸ್ಟ್ಗೆನೆ ಸ್ಟಾರ್ಟಿಂಗ್ ಅಲ್ಲೇ. ಭಯ ಆಗದೆ ಇರುತ್ತಾ? ಈ ಕಡೆ ನೋಡಿ ಎಲ್ಲ ಫುಲ್ಲು ಮರ ಗಿಡಗಳು ಎಷ್ಟೈತೆ. ಲೈಟ್ ಆನ್ ಮಾಡ್ಕೋ ರಾಜು, ಹೊರಗಡೆ ಬಂದಾಗ ಲೈಟ್ ಬೇಕು. ಇಟ್ಕೋಬೋದು. ಕೆಳಗಾದಂಗೆ ಅಲ್ಲಿ ನೋಡು ಮರ ಗಿಡಗಳು ಹೆಂಗೈತೆ. ಇಲ್ಲೇ ತಾನೇ ಹೋಗಿ ಬಂದಿದ್ದು ನಾವು. ಆ ಕಡೆ ಏನೋ ಸೌಂಡ್ ಕೇಳಿಸ್ತೈತ ನಿಂಗೆ? ಅಕ್ಕಿ ಬ್ಯಾಟ್ ಅಲ್ವಾ ಅದು? ಕಿಟಕಿಗಳು ನೋಡ್ರಾಜು ಎಷ್ಟು ಹಳೇವು ಇವೆಲ್ಲ. ಬಾ ಬಾ ಬಾ. ಯಾವುದು? ಬ್ಯಾಟ್ ಕಣ್ಣು ಹೊಡೆದ್ಬಿಡ್ತಾವಲ್ವ ಅವು. ಹೋಯ್ತಾನೆ ಇಲ್ವಲ್ಲ ಈಚೆ ಇದು. ಗೊತ್ತು ಇಲ್ಲ ಅದು ಎಲ್ಲೋಯ್ತು.
ಇಲ್ಲೇನೋ ಆಯ್ತು ರಾಜು ಈ ರೂಮಲ್ಲಿ. ನೆಲ್ಲಿ ತೊಟ್ಟಿ ತೊಟ್ಟಿ ನೆಲ್ಲಿ ಆನ್ ಮಾಡ್ಲಾ? ನೀರು ಬರುತ್ತಾ ನೋಡ್ಲಾ? ಗಟ್ಟಿ ಆಗ್ಬಿಟ್ಟೈತೆ ರಾಜು, ತಿರ್ಗ್ಸಕ್ಕೆ ಆಗಲ್ಲ ಅಷ್ಟೊಳದಾಗೈತೆ. ಏನ್ ರೂಮ್ ಇರ್ಬೋದು ರಾಜು ಇದು? ತೊಟ್ಟಿ ಗಿಟ್ಟಿ ಎಲ್ಲ ಐತೆ, ಪೊರ್ಕೆ ನೋಡು. ಹಳೆ ಯಾರು ಗೊತ್ತಿಲ್ಲ. ವೈರ್ಗಳೆಲ್ಲ ಕಳ್ಕೊಬಿಟ್ಟೈತೆ. ಬಾ ಆ ಕಡೆ ಸೈಡ್ ಹೋಗೋಣ. ಗುರು ಈ ಹಾಸ್ಪಿಟ್ಲು ತುಂಬಾನೇ ದೊಡ್ಡ ಐತೆ. ಬಾ ರಾಜು, ಆರಾಮಾಗಿ ಬಾ. ಆಯ್ತು ನಾನು ಇಲ್ಲೇ ಇದ್ದೀನಿ. ರಾಜು ಫುಲ್ ಹೆದರ್ಕೋತಾವನೆ. ಈ ಹಾಸ್ಪಿಟ್ಲು ಫುಲ್ಲು ದೊಡ್ಡ ಐತೆ. ನಾವು ಒಂದು ಕಡೆ ಅಷ್ಟೇ ಹೋಗ್ಬಿಟ್ಟು ಬಂದಿದ್ದು ಇವಾಗ. ಆ ಕಡೆ ಈ ಕಡೆ ಸೈಡ್ ಒಂದು ಕಡೆ ಹೋಗಿ ಬಂದ್ವಿ ನೋಡಿ. ಇಲ್ಲೇ ಓಡಾಡಿದ್ದು ನಾವು. ಒಂದು ಬಿಲ್ಡಿಂಗ್ ಇದು ಈ ಕಡೆ ಸೈಡು. ಇಲ್ಲಿ ನೋಡಿ, ಇಲ್ಲೊಂದು ಬಿಲ್ಡಿಂಗ್ ಐತೆ. ಬರಾಜ್ ಹೋಗೋಣ. ಈ ಬಿಲ್ಡಿಂಗ್ ಅಂತೂ ಫುಲ್ ಭಯಂಕರವಾಗಿ ಇದು. ರಾಜು ಜೊತೆಗೆ ಬಾ. ಏನು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರಲ್ಲ ರಾಜು, ಇಲ್ಲೇ. ಎಷ್ಟು ಸ್ಕೇರಿ ಆಗೈತೆ ರಾಜು ಇದು. ಬಾ ಬಾ. ಈ ಕಡೆ ಸೈಡ್ ಎಲ್ಲ ನೋಡಿ ಮರ ಗಿಡಗಳು ಫುಲ್ಲು. ಬಾ ರಾಜು ಹೋಗ್ಲಾ ಒಳಗೆ. ಅಯ್ಯೋ, ಇದೇನೋ ಡೋರ್ ಹಿಂಗೆ ಹೇಳ್ಕೊತೈತೆ. ರಾಜು ಡೋರ್ ನೋಡಿ ಹೆಂಗ್ ಹೋಯ್ತೈತೆ. ಇದಾಗ್ಬಿಟ್ಟೈತೆ ಅನ್ಸುತ್ತಿದ್ದು. ಬಾ ಹೋಗೋಣ. ಓಡ್ಗಿಡ್ ಹೋಗ್ಬಿಟ್ಟಿಯ ರಾಜು ಬಿಟ್ಟು ನನ್ನ. ಅಪ್ಪಾ, ಬಾ. ಟಿವಿ ದೊಡ್ಡ ಆಯ್ತ್ಕೊಳೋ ಇದು. ಹಾ ರಾಜು, ಗ್ಲಾಸ್ಗಳಾಯ್ತು, ಹುಷಾರು. ಫುಲ್ಲು ಗ್ಲಾಸು. ಇವು ಎಷ್ಟು ಗ್ಲಾಸ್ ಹೊಡೆದವ್ರು ಇಲ್ಲೆಲ್ಲ. ದೊಡ್ಡ ಲೈಟ್ ಹಾಕೋ ರಾಜು, ಬೇಕು ಅಂದರೆ. ಬೇಕು ಅಂದಾಗ ನೋಡ್ಕೊ ನಿನ್ಗೆ ವೀವು. ಏನ್ ರಾಜು ಇದೆಲ್ಲ? ಇಲ್ಲಿ ಸ್ವಿಚ್ಚು ಇದಷ್ಟು. ಒಂದು ಈ ಥರ ಸ್ವಿಚ್ಗಳು ಯಾವಾಗ ಬರ್ತಿದ್ದ ರಾಜು? 2000 ಒಂದು 20 ವರ್ಷದ ಹಿಂದೆ ಅಂತ ಹೇಳಿದ್ರು ಅವರೆಲ್ಲರೂ. 20 ವರ್ಷದ ಹಿಂದೆ, 20 ವರ್ಷದ ಹಳೇ ಹಾಸ್ಪಿಟ್ಲ್ ಇದು. ಇವಾಗ ಪಾಳು ಬಿದ್ದು ಹಾಂಟೆಡ್ ಅಂತ ಅಂತಾರೆ ಎಷ್ಟೋ ಜನ. ಏಕೋ ನೋಡಿ ಹೆಂಗೆ ಕೇಳಿಸ್ತಾ ಐತೆ. ಏನೋ ಬರ್ದವ್ರೆ ರಾಜು ಅದ್ರ ಮೇಲೆ. 1348 ಮೀಟ್ರು 05552 ಓಡೈತೆ. ನೋಡಕ್ ಮಾತ್ರ ಸೈಕಾಗೈತ್ ಕಣೋ ಇದಂತೂ. ರಾಜು ಇಲ್ಲೇ ಪಕ್ಕ ಪೋಸ್ಟ್ ಮಾರ್ಟಮ್ ರೂಮ್ಗಳು ಇವೇನೆ. ಡೋರ್ ತೆಗಿಲ್ಲ ಇದು. ಅಯ್ಯೋ, ಇಲ್ಲೆಲ್ಲ ನೋಡಲ್ಲೆವು ಕಾಡ್ ಇದ್ದಂಗೈತೆ. ಬಾ. ಹುಯ್, ರಾಜು ವೆಲ್ಕಮ್ ಮಾಡ್ತೈತೆ ನಮಗೆ. ವೆಲ್ಕಮ್ ಮಾಡ್ತೈತೆ.
ಇಲ್ಲಿ ನೋಡಿ ಇದು ಮೂವ್ ಆಗ್ತಿರೋದೆ ನಂಗೆ ಏನೋ ಓಡಾಡ್ತೈತೆ ಅನ್ಕೊಬಿಟ್ಟೆ. ಫುಲ್ಲು ಜೇಡ್ಗಗಳೆಲ್ಲ ಕಚ್ಕೊಬಿಟ್ಟೈತೆ. ಬಾ ಬಾ ರಾಜು. ಓ ಈ ರೂಮ್ ನೋಡ್ ರಾಜು. ಹಾ ಹೆವಿ ಬೆಳ್ಕೊಬಿಟ್ಟೈತಲ್ವಾ. ಹಾ ಎಲ್ಲಿ ಸೌಂಡ್ ಆಯ್ತಾ? ಏನೋ ಪಾಸ್ ಆದಂಗಾಯ್ತು. ಹೋಗು ಬ್ರೋ, ಹೋಗು ಹೋಗು ಬ್ರೋ. ಅಲ್ವಾ? ಯಾರೋ ಈ ಕಡೆ ಆ ಕಡೆ ಓಡಾಡ್ದಂಗೆ ಐತೈತೆ. ಬಾ ಬಾ. ಇಲ್ಲಿ ಡೋರೇ ಇಲ್ಲ ಕಣಲು, ಆ ಕಡೆಯಿಂದ ಹೋಗ್ಬೇಕು. ಅಪ್ಪ ರಾಜು ಚುಮ್ ಅಂತೈತಲ್ಲ. ಒಂದು ಸರ್ಕಲ್ ಹಾಕೋದ್ವಿ ತಾನೆ ನಾವು ಇಲ್ಲಿ. ಯಾರೋ ಓಡಾಡ್ದಂಗೆ ಐತ್ಕೊಳು. ಈ ಕಡೆ ಡೋರಲ್ಲಿ ಹೋಗ್ಲೇ ಇಲ್ಲ ನಾವು. ಡೋರ್ ತೆಗೋಣ? ತೆಗಿಲ ಇದು. ಈಚೆ ಓಡಾಡ್ತಿದ್ರೆ ಭಯ ಐತಲ್ವಾ. ಇಲ್ಲಿ ಓಡಾಡ್ಬೋದು ರಾಜು ಸೈಡಲ್ಲಿ. ನೋಡ್ಕೋಬಾ ರಾಜು ಕಾಲು. ನಾಯಿ ಸೌಂಡ್ ನೋಡು. ಹಾ ಇವು ಎಲ್ಲ ಸೊತ್ತೆ ಕಣೋ ಇಲ್ಲಿ ರಾಜು. ಅಯ್ಯೋ ಇಲ್ಲೆಲ್ಲ ಹೋಗಕ್ಕೆ ಆಗಲ್ಲ ಕಣೋ ಲವ್. ಇಲ್ಲಂತೂ ಫುಲ್ಲು ಮೂವಾದಂಗಾಯ್ತು. ಅಲ್ಲೊಂದು ಸಣ್ಣ ಬಿಲ್ಡಿಂಗ್ ತರ ಏನೋ ಐತೆ ರಾಜು, ಆ ಕಡೆ ದೂರದಲ್ಲಿ. ಅಲ್ಲಿ ಕಾಣಿಸ್ತಾ? ಫೋನಲ್ಲಿ ಕಾಣಿಸ್ತೈತಾ? ಭಯ ಆಗುತ್ತಲ್ವ ರಾಜು. ಆದ್ರೂ ಇದು ಅಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರಲ್ಲ, ಅದೇ ಹೆವಿ ಭಯ. ಬಾಡಿಗಳು ಪೋಸ್ಟ್ ಮಾರ್ಟಮ್ ಒಂಥರ ಅನ್ಸುತ್ತೆ. ಗುರು ಬನ್ನಿ, ಇವಾಗ ಈ ಕಡೆ ಸೈಡ್ ಒಂದು ಮನೆ ಐತೆ ಅಂದ್ನಲ್ಲ ಸಣ್ಣದಾಗಿ, ಏನು ಅಂತ ಗೊತ್ತಿಲ್ಲ. ಇಲ್ಲಿ ಹೋಗ್ತಾ ಇದೀವಿ, ಹುಷಾರಾಗತ್ತು ರಾಜು. ಅದು ಬಿಡು, ವಿಡಿಯೋ ರೆಕಾರ್ಡ್ ಆಗದಿರು. ಬಾ ನಿಧಾನಕ್ಕತ್ತು. ಏನು ರಾಜು ಇದು? ಏನು ಆಯ್ತು ರಾಜು ಇಲ್ಲಿ? ಬಾವಿ ತರ ಎಲ್ಲ ಐತೆ. ಹೋಣ ಬಾವಿ ರಾಜು. ಇರು, ಹಳೆ ಬೀಗ. ನಿಧಾನಕ್ಕೆ ಹೋಗ್ತೀನಿ ಬಾ. ಬಾವಿ ಬಾವಿ. ಗೊತ್ತಿಲ್ಲ. ಬಾವಿ ರಾಜು. ಲೈಟ್ ಜಾಸ್ತಿ ಆಯ್ತಿದು, ಹುಷಾರು. ಬಾವಿ ನೋಡು ಇಲ್ಲಿ. ರಗ್ಗು ಯಾವುದೋ ಮಿಷಿನ್ ಮನೆ ಅನ್ಸುತ್ತೆ ರಾಜು. ಇದು ಹಾಸ್ಪಿಟ್ಲ್ ಪಕ್ಕ ಯಾವುದೋ ಹೊಲ ಇತ್ತು ಅನ್ಸುತ್ತೆ. ಹಾಸ್ಪಿಟ್ಲ್ ಪಕ್ಕ ಹೆಂಗ್ ಬಾವಿ? ಕಿಟಕಿ ನೋಡಿ ಎಷ್ಟು ಹಳೇದು.
ಅಲ್ಲಿಂದ ದೂರದಿಂದ ಹಾಸ್ಪಿಟ್ಲ್ ಕಾಣುತ್ತಾನೆ. ಕಾಣುತ್ತೆ. ಈ ಕಡೆ ಸೈಡ್ ನೋಡಿ ಹಾಸ್ಪಿಟ್ಲು ಇಲ್ಲಿ ಲೈಟ್ ಬಿಡು ರಾಜು, ಕಾಣಿಸ್ಬೇಕು. ನಿನ್ನ ಐಫೋನಲ್ಲಿ ತೋರಿಸ್ಬೇಕು ಇದನ್ನ, ಕಾಣ್ತೈತಾ? ಅಲ್ಲಿ ನೋಡಿ ಆ ಕಡೆ ಇರೋದು ಹಾಸ್ಪಿಟ್ಲು, ಈ ಕಡೆ ಸೊತ್ತೆ ಐತೆ ಅಂದ್ಬಿಟ್ಟು ನಾವು ಬಳಸ್ಕೊ ಬಂದಿದ್ದು. ಅಲ್ಲಿ ನೋಡಿ ಅಲ್ಲಿ ಹಾಸ್ಪಿಟ್ಲ್ ಐತೆ ನೋಡಿ ಮೇಲೆ. ನಾನು ಶಾಕ್ ಆಗ್ಬಿಟ್ಟೆ ಅಲ್ಲಿ ಬಾವಿ ನೋಡಿ. ಅಪ್ಪ ನೀರಿಲ್ಲ, ಬಟ್ ಹೆವಿ ಡೀಪ್ ಆಗಿ ಸರಿಯಾಗೈತೆ ಬಾವಿ. ಸ್ವಿಚ್ ಬೋರ್ಡ್ಸ್ ಏನು ಆ ಪೈಪ್ ಹಿಡ್ಕೊ ಇಳಿ ರಾಜು, ಚಾಲೆಂಜ್. ಎಕ್ಸೆಪ್ಟ್ ಮಾಡಲ್ಲ. ನಾವು ಇಬ್ಬರೇ ಬೇರೆ ಬಂದಿದ್ದೀವಿ, ಏನಾದರೂ ಯಾರಿಗೂ ಗೊತ್ತಾಗಲ್ಲ ಅನಿಸ್ತಿಲ್ವಾ? ನಿಜ ಹಂಗೆ ಅನಿಸ್ತೈತೆ ನನಗೆ. ಆ ರಗ್ ನೋಡೋದು ಹಂಗೆ ಅನಿಸ್ತೈತೆ ಅಲ್ಲಿ. ಆ ರಗ್ಗು, ಆ ವಾಟರ್ ಬಾಟಲ್, ಏನೇನೋ ಆಯ್ತಲ್ವ ಇಲ್ಲಿ. ರಗ್ ಐತೆ, ಅಲ್ಲಿ ವಾಟರ್ ಬಾಟ್ಲ್ ಐತೆ, ಇಲ್ಲೆಲ್ಲ ಪೈಪ್ ಐತೆ. ಈಚೆ ಹೋಗೋಣ ಬನ್ನಿ, ತಿರ್ಗಾ ವಾಪಸ್ಸು ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗ್ತೀವಿ. ಗುರು, ನಾನಿವಾಗ ಒಂದು ಆತ್ಮನ ಕರೆಸೋವಂಥ ಗೇಮ್ನ ಆಡ್ತಿದ್ದೀನಿ. ಈ ಗೇಮ್ ಏನಂತ ಅಂದರೆ ಈ ದೀಪ ಏನೈತೆ ಆ ದೀಪ ಆರುತ್ತಾ ಇಲ್ವಾ ಅಂತ ನೋಡೋದು. ನಾನು ಕೇಳ್ತೀನಿ ಇಲ್ಲಿ ಯಾವ್ದಾದ್ರು ಆತ್ಮ ಇದೆಯಾ, ಆತ್ಮ ಏನಾದ್ರು ಇದ್ದರೆ ಈ ದೀಪ ಆರೋಗ್ಲಿ ಅಂತ. ಈ ದೀಪ ಏನಾದ್ರು ಆರೋದ್ರೆ ಇಲ್ಲಿ ಆತ್ಮ ಇದೆ ಅಂತ ಅರ್ಥ. ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ಈ ದೀಪನ ಆರಿಸಿ, ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ಈ ದೀಪನ ಆರಿಸಿ. ಗುರು, ಗಾಳಿಗೆ ಆರ್ತಾ ಇದ್ ಗುರು. ಈ ದೀಪ ಆರೋಯ್ತಲ್ವಾ? ಒಂದು ದೀಪ ಹಂಗೆ ಆರ್ತು ಗಾಳಿಗೆ. ಇನ್ನೊಂದ್ಸಲ ಕೇಳಲಾ ಗುರು? ಒಂದು ದೀಪ ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಿಲ್ಲ, ಈ ದೀಪ ಆರೋಯ್ತು, ಗಾಳಿ ಬಂದು ಕಿಟಕಿ ಎಲ್ಲ ಹಾಕೈತೆ, ಅದು ಹೆಂಗೆ ಗಾಳಿ ಬೀಸ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲೊಂದು ದೀಪ ಆರೈತೆ, ಮತ್ತೆ ಈ ಕಡೆ ಒಂದು ದೀಪ ಆರೈತೆ. ಇಷ್ಟು ದೀಪದಲ್ಲಿ ಇಲ್ಲೊಂದು 2 ದೀಪ ಆರೈತೆ. ಹೆಂಗೋ ರಾಜು ಇದು? ಅಲ್ಲಿ ನೋಡಿ ರಾಜು ಅಲ್ಲಿ ನಿಂತವನೆ, ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾವನೆ. ಇಲ್ಲಿ ನೋಡಿದ್ರೆ ಈ ಥರ 2 ದೀಪ ಆರ್ತು. ಇವಾಗ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ರೀ. 2 ದೀಪ ಆರ್ತು, ನಿಜ ನಂಗೆ ಭಯ ಆಯ್ತಾಯ್ತು ಇವಾಗ ಒಂಚೂರು. ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ದೀಪನ ಆರಿಸಿ, ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ದೀಪನ ಆರಿಸಿ, ಇಲ್ಲಿ ಯಾವ್ದಾದ್ರು ಆತ್ಮ ಇದ್ರೆ ದೀಪನ ಆರಿಸಿ. ಅಪ್ಪ ಗುರು, ಗುರು ನಿಜ ಗಾಳಿ ಥರ ಬರುತ್ತೆ, ದೀಪ ಆರ್ತೈತೆ. ನಿಜ ಇವಾಗ ನಿಜ ಭಯ ಆಯ್ತು ನನಗೆ. ಎಲ್ಲಿಂದ ಬೀಸ್ತೈತೆ ಅಂತ ಗೊತ್ತಾಗ್ತಿಲ್ಲ, ದೀಪ ಆರ್ತಾ ಬಿದ್ದೈತೆ, ಹೆಂಗೆ ಆರ್ತು ಅಂತಲೇ ಗೊತ್ತಾಗ್ಲಿಲ್ಲ. ನಿಜ ನನಗೆ ಇವಾಗ ಹೆವಿ ಭಯ ಆಯಿತು ಗುರು. ಯಾವುದೋ ಗೇಮ್ ಆಡೋಕ್ಕೆ ಬಂದ್ಬಿಟ್ಟು ಇಲ್ಲಿ ದೀಪ ಎಲ್ಲ ಆರ್ತಾ ಬಿದ್ದೈತೆ, ನಿಜ ಭಯ ಆಯ್ತೈತೆ ಇವಾಗ. ಈ ಹಾಂಟೆಡ್ ಹಾಸ್ಪಿಟ್ಲಲ್ಲಿ ಯಾವ ಆತ್ಮ ಆಯಿತೋ, ಎಷ್ಟು ಆತ್ಮ ಆಯಿತೋ ಯಾರಿಗೆ ಗೊತ್ತು. ಗುರು, ಈ ಗೇಮ್ನ ಎಂಡ್ ಮಾಡೋಣ ಇರಿ. ಇವಾಗ ದೀಪನ ನಾವೇ ಆರಿಸ್ಬೇಕು ಎಂಡ್ ಮಾಡಬೇಕು ಅಂತಂದರೆ. ಫುಲ್ಲು ಜಾಗನ ನೋಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ, ಗೇಮ್ ಕೂಡ ಆಡಿದ್ವಿ ನಾವು. ಹೆವಿ ಭಯ ಆಗಿದ್ದು ಯಾವಾಗ ಅಂದರೆ ಗೇಮ್ ಆಡಿದಾಗಲೇ. ಯಾವಾಗ ದೀಪ ಆರೋಯ್ತು ನಿಜ ಸಖತ್ ಭಯ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ